ಸರ್? ನಮ್ಗೆ ನ್ಯಾಯ ದೊರಕಲೇಬೇಕಿತ್ತು. ನ್ಯಾಯ ದೊರಕಿಲ್ಲ ನಾವು ನಮ್ಮ ಫ್ಯಾಮಿಲಿ ಸಮೇತ ಬಂದು ಇಲ್ಲೇ ಸತ್ತೋಗ್ತೀವಿ. ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಸಂಸಾರ ನೋಡ್ಕೊಳಕ್ ಆಗ್ತಾ ಇಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಇಲ್ಲಿ ಬರ್ತಾ 15,000 ರೂಪಾಯಿ ಸಂಬಳ, ನಾವೇನ್ ಮಾಡಕ್ಕಾಗತ್ತೆ ಸರ್? ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸಿ. ಮಾಲೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ಇರುವ ವರ್ಗ ಈಗ ವೀರ್ಯ ಕಂಪನಿಯಾಗಿದೆ. ಈ ಕಂಪನಿ ವಿರುದ್ಧ ಕಾರ್ಮಿಕರ ಹೋರಾಟ ತೀವ್ರಗೊಂಡಿದೆ. ಹಲವು ತಿಂಗಳುಗಳಿಂದ ಈ ಹೋರಾಟ ನಡೀತಾ ಇದ್ದು, ಇದಕ್ಕೆ ಸಂಬಂಧಿಸಿದ ಮಾಲೀಕರಾಗಲಿ ಸರ್ಕಾರವೇ ಆಗಲಿ ತಲೆಕೆಡಿಸಿಕೊಂಡಿಲ್ಲ. ಇದರಿಂದ ಇಲ್ಲಿ ಕೆಲಸ ಮಾಡುವ ಸುಮಾರು 81 ಖಾಯಂ ಕಾರ್ಮಿಕರ ಕುಟುಂಬ ಬೀದಿಗೆ ಬಿದ್ದಿದೆ. 6 ವರ್ಷಗಳಿಂದ ಸರಿಯಾದ ಇಂಕ್ರಿಮೆಂಟ್ ಇಲ್ಲದೆ, ಹೆಚ್ಚಿನ ಸಂಬಳ ಇಲ್ಲದೆ ಹೆಚ್ಚು ಪ್ರೊಡಕ್ಷನ್ ಮಾಡಿಸಿಕೊಂಡಿದೆ ಕಂಪನಿ. ಆದರೆ ಇದೀಗ ಏಕಾಏಕಿ ಖಾಯಂ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಟೆಂಪರರಿ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಕೇಳಲು ಹೋದರೆ ಕಂಪನಿ ಮುಚ್ಚುತ್ತಾ ಇರುವುದಾಗಿ ನೋಟಿಸ್ ನೀಡಿದ್ದಾರೆ. ಇದರ ವಿರುದ್ಧ ರೊಚ್ಚಿಗೆದ್ದ ಕಾರ್ಮಿಕರು ಬೀದಿಗಿಳಿದು ಹೋರಾಟ ನಡೆಸುತ್ತಾ ಇದ್ದಾರೆ. ಕೇವಲ 6 ಜನ ಕಾರ್ಮಿಕರಿಂದ ಶುರುವಾದ ಈ ಕಂಪನಿ ಇದೀಗ ಸಾಕಷ್ಟು ಕಾರ್ಮಿಕರನ್ನ ಹೊಂದಿದೆ. ಜೊತೆಗೆ ಇದರಲ್ಲಿ ಬಂದ ಲಾಭದಿಂದ ಮಾಲೀಕ ಇನ್ನೂ 2 ಕಂಪನಿಗಳನ್ನು ತೆರೆದಿದ್ದಾನೆ. ಆದರೂ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡದೆ ಕೆಲಸದಿಂದ ತೆಗೆದು ಅಮಾನವೀಯತೆ ಮೆರೆದಿದ್ದಾನೆ. ಇದೀಗ ಕಾರ್ಮಿಕರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಕಾರ್ಮಿಕರು ಕಂಪನಿಯ ಮುಂಭಾಗ ಬೈಕ್ ರ್ಯಾಲಿ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಮಾಲೂರು ನಗರ ಸೇರಿದಂತೆ ಹಲವು ಕಡೆ ಬೈಕ್ ರ್ಯಾಲಿ ನಡೆಸಿದ್ದು, ಮಾಲೂರಿನಿಂದ ಡಿಸಿ ಕಚೇರಿಯವರೆಗೂ ಬೈಕ್ ರ್ಯಾಲಿ ಮೂಲಕ ತೆರಳಿದ್ದಾರೆ. ಕಾರ್ಮಿಕರ ಸಂಘದ ಬ್ಯಾನರ್ ಹಿಡಿದು ಕಂಪನಿಯ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಅಸಹಾಯಕತೆಯನ್ನ, ಆಕ್ರೋಶವನ್ನ, ತಮಗಾಗಿರುವ ಮೋಸ ಅನ್ಯಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ನೊಂದ ಕಾರ್ಮಿಕನೊಬ್ಬ, ನಾವು ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದು, ನಮಗೆ 6 ವರ್ಷದಿಂದ ಯಾವುದೇ ಇಂಕ್ರಿಮೆಂಟ್ ಸಿಕ್ಕಿಲ್ಲ. ಕೇವಲ 6 ಜನರಿದ್ದ ಕಂಪನಿ ಇಂದು ಇಷ್ಟೊಂದು ಬೆಳೆದಿದೆ. ಆದ್ದರಿಂದ ನಾವು 3 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದರೆ ಮಾಲೀಕರು 9 ತಿಂಗಳಿಂದ ಪ್ರತಿಭಟನೆ ಮಾಡಿ ಕಂಪನಿ ಲಾಸ್ ಆಗಿದೆ ಅಂತ ಸುಳ್ಳು ಹೇಳಿ ಕೆಲಸದಿಂದ ತೆಗೆದಿದ್ದಾರೆ. ಇದರ ಬಗ್ಗೆ ಸರ್ಕಾರವೂ ಸಹ ತಲೆ ಕೆಡಿಸಿಕೊಂಡಿಲ್ಲ. ಆದ್ದರಿಂದ ಡಿಸಿ ಕಚೇರಿಯ ತನಕ ಬೈಕ್ ರ್ಯಾಲಿ ಮಾಡ್ತಾ ಇದ್ದು, ನ್ಯಾಯ ಸಿಗುವ ತನಕ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೋರ್ವ ಕಾರ್ಮಿಕರು ಮಾತನಾಡಿ, ನಾವು 81 ಜನರ ಕುಟುಂಬ ಇಂದು ಬೀದಿಗೆ ಬಿದ್ದಿದ್ದೇವೆ. ನಮ್ಮ ಕಷ್ಟವನ್ನ ಹೇಳಿಕೊಳ್ಳಲು ಆಗ್ತಾ ಇಲ್ಲ, ಯಾರಿಗೆ ಹೇಳೋದು ಅಂತಾನೂ ತಿಳಿತಾ ಇಲ್ಲ. ನಮಗೆ ನ್ಯಾಯ ಸಿಗದೆ ಹೋದ್ರೆ ನಮ್ಮ ಕುಟುಂಬದವರೆಲ್ಲ ಇಲ್ಲೇ ಬಂದು ಕಂಪನಿಯ ಮುಂದೆ ವಿಷ ಕುಡಿದು ಸಾಯ್ತೇವೆ ಅಂತ ಕಣ್ಣೀರು ಹಾಕ್ತಾ ದುಃಖ ತೋಡಿಕೊಂಡ್ರು. ಜೊತೆಗೆ ಅಲ್ಲಿದ್ದ ಹಲವು ಕಾರ್ಮಿಕರು ಸಹ ಮಾಧ್ಯಮಕ್ಕೆ ನ್ಯಾಯ ಕೊಡಿಸುವಂತೆ ಅಂಗಲಾಚಿ ಬೇಡಿದ ದೃಶ್ಯ ಮನ ಕಲಕುವಂತಿತ್ತು. ಫ್ಯಾಮಿಲಿ ಸಮೇತ ಬಂದು ಇಲ್ಲೇ ಸತ್ತೋಗ್ತೀವಿ. ಇದೊಂದು ಸತ್ಯ. ನಾನು ಹೇಳ್ತಿದ್ದೀನಿ, ನಾವು ಬದುಕಿ ಪ್ರಯತ್ನ ಇಲ್ಲ. ಆ ಥರ ನಮ್ಗೆ ಸೃಷ್ಟಿ ಆಗಿದೆ. ನಮ್ ಕಷ್ಟ ಎಲ್ಲ ತೀರಿಸಲೇಬೇಕು. ನೀವು ನಮ್ಗೆ ಎಲ್ಲೇ ನ್ಯಾಯ ಸಿಗ್ತಾ ಇಲ್ಲ. ಸರ್ಕಾರದ ಕಡೆನೂ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಕಲೆಕ್ಟರ್ ಸಾಹೇಬ್ರು ಏನಿದೆ ಅವ್ರ ಕಡೆ ಹೋಗ್ತಿದೆ, ಅವ್ರ ಕಡೆ ನ್ಯಾಯ ಸಿಕ್ಕಿಲ್ಲ. ನಾವೆಲ್ಲರೂ 81 ಕುಟುಂಬ ಇಲ್ಲೇ ಸಾಯ್ತೀವಿ, ಇಲ್ಲೇ ಸತ್ತೋಗ್ತೀವಿ. ಇದೊಂದು ಸತ್ಯ ಹೇಳ್ತಾ ಇದೀವಿ. ನಮ್ಗೆ ಅಷ್ಟೊಂದು ದುಃಖ ಆಗಿದೆ, ಕಷ್ಟ ಆಗ್ತಾ ಇದೆ. ಹೇಳ್ಕೊಳಕ್ ಆಗ್ದಿರ ಅಂತ ಕಷ್ಟ ಆಗಿದೆ. ನಮ್ ನೋವು ಯಾರು ಇದು ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರ, ನೀನು ಎಲ್ಲಿಗೆ ಹೋಗ್ತೇವೆ ಹೋಗು, ವಿಧಾನಸೌಧ ಹೋಗ್ತೇವೆ ಹೋಗು, ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಚಲ್ತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ, ನಿಮ್ಗೆ ಮಾತ್ರ 1 ರೂಪಾಯಿ ಸಿಗಕ್ಕೆ ನಾನು ಬಿಡಲ್ಲ. ನಮ್ಮ ಹತ್ರ ಚಾಲೆಂಜ್ ಮಾಡ್ತಾರೆ ಮ್ಯಾನೇಜ್ಮೆಂಟ್. ನಾವ್ ಏನ್ ಅನ್ಯಾಯ ಮಾಡಿದ್ವಿ? ಅವ್ರು ಹೇಳ್ದಂಗಲ್ಲ 12 ಅವರು 13 ಅವರು 16 ಅವರು ದುಡ್ದಿದ್ದು ನಮ್ ತಪ್ಪ, ಅವ್ರು ದೊಡ್ಡವ್ರು ಮಾಡಿದ್ ನಮ್ ತಪ್ಪ ಹೇಳಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಎಲ್ಲ ಕಾಂಟ್ರಾಕ್ಟ್ ಅವ್ರು ಕರ್ಕೊಂಡ್ಬಂದು ಕೆಲಸ ಮಾಡೋದು. ನಾವು ಪರ್ಮನೆಂಟ್ ವರ್ಕರ್ ನಾವೆಲ್ಲ ಹೋಗ್ಬೇಕು, ನಮ್ಮ ಕುಟುಂಬಗಳೆಲ್ಲ ಹೋಗ್ಬೇಕು. ನಮ್ಮ ತಾತ ಮುತ್ತಾತ ಅವರೆಲ್ಲ ಕೊಟ್ಟಿರೋ ಜಾಗ ನಾವ್ದೇನು, ನಾವು ಬೇರೆ ದೇಶದ ಬದಲು ಇದೇ ಊರ್ನವ್ರು ನಾವೆಲ್ಲ ಹೋಗ್ಬೇಕು. ನಮ್ ನ್ಯಾಯ ಇಲ್ಲ ಅಂದ್ರೆ ಯಾರಿಗೆ ಸಿಗುತ್ತೆ ನ್ಯಾಯ? ಇಲ್ಲಿ ಯಾರು ಮುಂದಕ್ಕೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ. ಇದೊಂದು ಮಾಡ್ಲಿಲ್ಲ ಅಂದ್ರೆ ಇದು ಮುಂದಕ್ಕೆ ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಮಾಡ್ತಾ ಇದ್ವಿ. ಯಾಕಂದ್ರೆ ಜೂನ್ 20ಗೆ ಬಂದು ಕಂಪನಿ ಕ್ಲೋಸರ್ ನೋಟಿಸ್ ಹಾಕಿದ್ದಾನೆ. ಆಗಸ್ಟ್ 21 ಕ್ಲೋಸ್ ಮಾಡ್ತೀನಿ ಅಂತ. ಅಲ್ಲಿಂದ ಬಂದು ದೊಡ್ಡದಾಗಿ ಒಂದು ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿಂದ 30 ದಿನದಿಂದ ನಾವು ಈ ಹೋರಾಟನ ಮಾಡ್ತಾ ಇದ್ವಿ. ಇವಾಗ ಪ್ರೆಸೆಂಟ್ ಬಂದು ಇಲ್ಲಿಂದ ಡಿಸಿ ಆಫೀಸ್ ತನಕ ನಾವು ರ್ಯಾಲಿ ಹೋಗ್ತಾ ಇದ್ವಿ. ಯಾಕಂದ್ರೆ ನಮಗೆ 6 ವರ್ಷದಿಂದ ಇಂಕ್ರಿಮೆಂಟು ಅರಿಯರ್ಸ್ ಇಲ್ಲ. ತೊಂದರೆ ಆಗಿದೆ. ಚಿಕ್ಕದಾಗ ಒಂದು ಪ್ಲಾಂಟ್ ರೆಡಿ ಮಾಡಿ, ಒಂದು ಶೆಡ್ ಥರ ಮಾಡಿ, ಅಲ್ಲಿಂದ ಡೆವಲಪ್ಮೆಂಟ್ ಆಗಿರೋ ಕಂಪನಿ 3 ಪ್ಲಾಂಟ್ ರೆಡಿ ಮಾಡಿರೋದು ಈ ಡೆವಲಪ್ಮೆಂಟಿಂದ. ಅದರಲ್ಲಿ ಬಂದು 2 ಪ್ಲಾಂಟಿಗೆ 2023 ಬಂದು ಹೆಸರು ಚೇಂಜ್ ಮಾಡಿದ್ದಾರೆ. ಹೆಸರು ಚೇಂಜ್ ಮಾಡಿಬಿಟ್ಟು ನಮಗೆ ಬಂದು ಇವಾಗ ಮೋಸ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ವರ್ಕರ್ನ ಬಂದು ಬೀದಿಯಲ್ಲಿ ಹಾಕ್ತೀನಿ, ನಿಮಗೆ ಕಂಪನಿ ಕ್ಲೋಸರ್ ಮಾಡ್ತೀನಿ ಅಂತ ಒಂದು ನೋಟಿಸ್ ಹಾಕಿದ್ದಾರೆ. ಕ್ಲೋಸ್ ಮಾಡಬಾರ್ದು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಬೈಕ್ ರ್ಯಾಲಿ ಬಂದು ನಾವು ಇಂಡಸ್ಟ್ರಿಯಲ್ ಫುಲ್ಲು ಒಂದು ರೌಂಡ್ ಬೈಕ್ ರ್ಯಾಲಿ ಹೊಡೆದ್ಬಿಟ್ಟು ಡೈರೆಕ್ಟಾಗಿ ಡಿಸಿ ಆಫೀಸ್ಗೆ ಹೋಗಿ ನಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡು ಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೇಯ್ನ್ ಬಂದು ನಮಗೆ ಇಷ್ಟು ವರ್ಷ ಇಂಕ್ರಿಮೆಂಟು ಅರಿಯರ್ಸು ಇಲ್ಲ. ನಮ್ಗೆ ಇಷ್ಟು ತೊಂದರೆ ಆಗಿದೆ. ಅವರು ಒಂದು ಕ್ಲೋಸರ್ ನೋಟಿಸ್ಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ ಕಂಪನಿಯವರು. ನೀವು ಬಂದು 9 ತಿಂಗಳು ಸ್ಟ್ರೈಕ್ ಮಾಡಿದ್ದೀರಾ, ಇದರಿಂದ ನಾವು ಕಂಪನಿ ಲಾಸ್ ಆಗಿದೆ, ಅದರಿಂದ ನಾವು ಮುಗಿಸ್ತೀನಿ ಅಂತ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. 9 ತಿಂಗಳು ಸ್ಟ್ರೈಕ್ ನಾವು ಮಾಡಿಲ್ಲ.
ಕರೆಕ್ಟಾಗಿ 3.5 ತಿಂಗಳು ಸ್ಟ್ರೈಕ್ ಮಾಡಿದ್ಮೇಲೆ ಕನ್ಸಲೇಷನ್ ಕ್ಲೋಸ್ ಆಯ್ತು, ಸ್ಟ್ರೈಕ್ ಬ್ಯಾನ್ ಮಾಡಿದ್ರು. ಆ ಸ್ಟ್ರೈಕ್ ಬ್ಯಾನ್ ಮಾಡಿರೋ ಲೆಟರ್ ಬಂದು 5.5 ತಿಂಗಳು ನಮ್ಮ ಕೈಗೆ ಬಂದಿಲ್ಲ. ಇದು ಬಂದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿನೂ DC ಆಫೀಸ್ನು ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ಗೂ ನಾವು ಹೇಳ್ತಾ ಇದೀವಿ, 5 ವರ್ಷ 5.5 ತಿಂಗಳು ನಮಗೆ ಒಂದು ಲೆಟರ್ ಬಂದಿಲ್ಲ. ಇದು ನಮ್ ತಪ್ಪ? ನಮ್ಗೆ ಯಾರು ನ್ಯಾಯ ಕೊಡೋದು? ಈ ನ್ಯಾಯಕ್ಕೋಸ್ಕರ ಈ ಹೋರಾಟ, ನಮ್ಗೆ ನ್ಯಾಯ ಬೇಕಂತ ಈ ಹೋರಾಟ. ನೀವು 9 ತಿಂಗಳು ಸ್ಟ್ರೈಕ್ ಮಾಡಿದೀರಾ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಬಂದು ಬೀದಿಯಲ್ಲಿ ಹಾಕ್ತೀವಿ, ಕಂಪನಿ ಮುಚ್ತೀನಿ ಅಂತ. 9 ತಿಂಗಳು ನಾವು ಸ್ಟ್ರೈಕ್ ಏನಕ್ಕೆ ಹೋಗಿದ್ರು? 6 ವರ್ಷದಿಂದ ಇನ್ಕ್ರಿಮೆಂಟ್ ಇಲ್ಲ, ಅರಿಯರ್ಸ್ ಇಲ್ಲ. ನಮ್ ನ್ಯಾಯ ನಾವು ಕೇಳಿದೀವಿ, ನಮ್ ನ್ಯಾಯ ಕೇಳಿದ್ರೆ COD ಕೊಟ್ಟಿದೀವಿ, COD ಅವರು ಅಪ್ರೂವಲ್ ಮಾಡಿಲ್ಲ. ಅದಕ್ಕೋಸ್ಕರ ಬಂದು ನಾವು ಸ್ಟ್ರೈಕಿಗೆ ಹೋಗ್ತೀನಿ ಅಂತ ಸ್ಟ್ರೈಕಿಗೆ ಅವರು ಬಿಟ್ರು. ಸ್ಟ್ರೈಕಿಗೆ ಬಿಟ್ಟು 3.5 ತಿಂಗಳಲ್ಲಿ ಸ್ಟ್ರೈಕ್ ಬ್ಯಾನ್ ಮಾಡಿ 5.5 ತಿಂಗಳು ಆ ಸ್ಟ್ರೈಕ್ ಬ್ಯಾನ್ ಮಾಡಿರೋ ನೋಟಿಸ್. ಇದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಮೋಸ ಆಗಿದೆ, ಗೌರ್ಮೆಂಟ್ ಕಡೆಯಿಂದ ಮೋಸ ಆಗಿದೆ. ನಮ್ ಕ್ವಶನ್ ಬಂದು ಗೌರ್ಮೆಂಟ್ಗೆ ಇದು, ನಮ್ಗೆ ಇಷ್ಟು ಮೋಸ ಆಗಿರೋದು ಗೌರ್ಮೆಂಟ್ ಕಡೆಯಿಂದ. ಇಷ್ಟು ಮೋಸ ಆಗಿದೆ, ನಮ್ಗೆ ಯಾರು ನ್ಯಾಯ ಕೊಡೋದು? ಈ ಇಶ್ಯೂಸ್ ಬಂದು ನಾವು DC ಹತ್ರ ತಗೊಂಡು ಹೋಗ್ಬೇಕಂತ ಇವಾಗ ಈ ಹೋರಾಟನ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಮೈನ್ ಬಂದು ಯಾವ ಕನ್ಸಲೇಷನ್ ಅಲ್ಲಿ ಆಗಿನೂ 9 ತಿಂಗಳು ಅಂತ ಅವ್ರು ಮೆನ್ಷನ್ ಮಾಡ್ತಾರೆ. 9 ತಿಂಗಳಲ್ಲಿ ಏನ್ ನಡೆದಿದೆ ಅಂತ ಅವ್ರು ಬಂದು ಫಸ್ಟ್ ಅದು ಚೆಕ್ ಮಾಡಬೇಕು, ಹೆಂಗ್ ಮೋಸ ಆಗಿದೆ, ಹೆಂಗ್ ಇವ್ರಿಗೆ ಅನ್ಯಾಯ ಆಗಿದೆ ಅಂತ. ಸೋಮವಾರ ಬಂದಿದೀವಿ ಅಂದ್ರೆ ಮತ್ತೆ ಬಂದ್ಬಿಟ್ಟು ಸೋಮವಾರ ಹೋಗೋವರೆಗೂ 2 ಶಿಫ್ಟ್ ಕೆಲಸ ಮಾಡಿ 1 ಕಂಪನಿಯಿಂದ 4 ಕಂಪನಿ ಮಾಡಿ 4 ಕಂಪನಿ ವರ್ಗ ಇದ್ದಿದ್ದನ್ನು ಈರಿ ಅಂತ ಚೇಂಜ್ ಮಾಡಿದ್ದಾರೆ. ನಮಗೆ 6 ವರ್ಷ ವೇತನ ಕೊಡಬೇಕು, ಮತ್ತೆ ಬಂದ್ಬಿಟ್ಟು ನಮ್ ಕೆಲಸ ಬೇಕೇ ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. 6 ವರ್ಷದಿಂದ ಇನ್ಕ್ರಿಮೆಂಟ್ ಬಂದಿಲ್ಲ ಸರ್. 6 ವರ್ಷಕ್ಕೆ ಮುಂಚೆ ಇರೋ ಸಂಬಳನೂ ಈಗಲೂ ನಾವು ತಗೊಂತಾ ಇರೋದು. ಇದುವರೆಗೂ ನಮ್ಗೆ 1 ರೂಪಾಯಿ ಕೊಟ್ಟಿಲ್ಲ. ಬರ್ತಾ ಇದಾರೆ ಕಂಪ್ನಿಯವ್ರು, ಬರ್ತಾರೆ ಮಾತಾಡ್ತಾರೆ, 1 ರೂಪಾಯಿ ಕೊಟ್ಟಿಲ್ಲ. ಇದುವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲರ ಮಕ್ಕಳು ಸ್ಕೂಲಲ್ಲಿಂದ ವಾಪಸ್ ಕಳಿಸ್ತಾ ಇದ್ದಾರೆ. ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಮನೆ ಸಂಸಾರ ನೋಡ್ಕೊಳಕ್ ಆಗ್ತಾ ಇಲ್ಲ, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋ 15,000 ರೂಪಾಯಿ ಸಂಬಳ ನಾವೇನ್ ಮಾಡಕ್ಕಾಗತ್ತೆ ಸರ್? ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸಿ. 6 ವರ್ಷ ಬೇಕಾ ನಮ್ಗೆ ನ್ಯಾಯ ಕೊಡ್ಸಕ್ಕೆ? ನಾವು ಲೇಬರ್ ಆಫೀಸ್ಗೂ ಹೋಗಿದ್ದೀವಿ, ಕೋಲಾರಲ್ಲೂ ಹೋಗಿದ್ವಿ, ಎಲ್ಲೂ ಕರೆಕ್ಟಾಗಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಹೋರಾಟ ಎಲ್ಲ ಮಾಡ್ತಾ ಇದ್ದೀರಾ ಸರ್? ನಾವು DC ಆಫೀಸ್ ಮುಂದ್ಗಡೆ ಹೋಗ್ತಾ ಇದ್ದೀವಿ, ಬೈಕ್ ರ್ಯಾಲಿ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಸಹ